ವನಮಾಲಿ ಬಲಿಧ್ವಂಸಿ ಕಂಸಾರಾತಿರಧೋಕ್ಷಜಃ ವಿಶ್ವಂಬರಃ ಕೈಟಭಜಿ ದ್ವಿಧುಶ್ರೀ ವತ್ಸಲಾಂಛನಃ ಪುರಾಣಪುರುಷೋ ಯಜ್ಞಪುರುಷೋ ನರಕಾಂತಕಃ ಜಲಶಾಯಿ ವಿಶ್ವರೂಪೋ ಮುಕುಂದೋ ಮುರಮರ್ದನಃ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಸುಖದಾಯಕ ಲಾಭದಾಯಕವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ವೃಶ್ಚಿಕ ರಾಶಿ ಜನವರಿ ತಿಂಗಳು 2026ರಲ್ಲಿ ಹೇಗಿರುತ್ತೆ ಅನ್ನುವಂಥದ್ದು ಈ ವಿಡಿಯೋ ನೋಡೋಣ. ನಮಗೆಲ್ಲ ಯುಗಾದಿ ಹಬ್ಬ ಹೊಸ ವರ್ಷ ಆದರೂ ಇತ್ತೀಚಿನ ದಿನಗಳಲ್ಲಿ ಹ್ಯಾಪಿ ನ್ಯೂ ಇಯರ್ ಕಾನ್ಸೆಪ್ಟ್ ನಾವು ಹೆಚ್ಚು ತಗೊಳ್ತಾ ಇರೋದ್ರಿಂದ ಆಂಗ್ಲ ನೂತನ ವರ್ಷದ ಹಾರ್ದಿಕ ಶುಭಾಶಯಗಳು ವೃಶ್ಚಿಕ ರಾಶಿಯವರಿಗೆ. ಸರಿ, ವೃಶ್ಚಿಕ ರಾಶಿಗೆ ಹೇಗಿದೆ ಶುಭ ಫಲನ ಅಶುಭ ಫಲನ ನೋಡಿ. ಜನವರಿ ತಿಂಗಳಲ್ಲಿ ವೃಶ್ಚಿಕ ರಾಶಿಯವರಿಗೆ ತುಂಬ ದೊಡ್ಡ ಬದಲಾವಣೆಗಳು ಆಗ್ತಾ ಇದೆ. ಗುರುಬಲ ಇಲ್ಲ, ಹೌದು. ಈಗ ನಿಮಗೆ ದ್ವಿತೀಯ ಸ್ಥಾನ ಮತ್ತು ಪೂರ್ವ ಪುಣ್ಯ ಸ್ಥಾನಕ್ಕೆ ಅಧಿಪತಿಯಾಗಿರ್ತಕ್ಕಂಥ ಗುರು ಬಂದು ಅಷ್ಟಮ ಸ್ಥಾನದಲ್ಲಿದ್ದಾರೆ, ಅದೃಷ್ಟ ಸ್ಥಾನದಲ್ಲಿ ಕೂತಿದ್ದಾರೆ. ಆದರೂ ಗುರುಬಲ ಇಲ್ಲ. ಗುರುಬಲ ಇಲ್ಲದೆ ಇರೋದ್ರಿಂದ ನಿಮಗೆ ಕುಟುಂಬದಲ್ಲಿ ಮಧ್ಯಮವಾಗಿರುತ್ತೆ, ಹಣ ಸಂಪಾದನೆ ಮಧ್ಯಮವಾಗಿರುತ್ತೆ, ನಿಮ್ಮ ಮಾತಿನ ವ್ಯಾಲ್ಯೂ ಮಧ್ಯವಾಗಿರುತ್ತೆ, ವಿದ್ಯಾಕ್ಷೇತ್ರದಲ್ಲೂ ಮಧ್ಯಮವಾಗಿರುತ್ತೆ, ಸಂತಾನದಲ್ಲಿ ಅದೃಷ್ಟ ಇದ್ದಂಗೆ ನಿಮ್ಗೆ ಆಗ್ತಾ ಹೋಗುತ್ತೆ, ಪೂರ್ವ ಪುಣ್ಯ ನಿಮಗೆ ಮಧ್ಯಮವಾಗಿ ಸಿಗುತ್ತೆ, ಕೋರ್ಟು ಕಚೇರಿ ವಿಚಾರಗಳಲ್ಲಿ ಸ್ವಲ್ಪ ಡಿಲೇ ಆಗ್ತಾ ಹೋಗುತ್ತೆ. ಇದೆಲ್ಲ ಸರ್ವೇ ಸಾಧಾರಣ. ನಿಮಗೆ ಗುರುವಿಂದ ನಿಮಗೆ ಸಿಗುವಂಥದ್ದು ಮಧ್ಯಮ ಫಲ. ಅಧಮ ಫಲ ಇಲ್ಲ ಅಲ್ವಾ, ಸಂತೋಷ ಪಡಬೇಕು. ಕುಜ ತುಂಬ ಬಲಿಷ್ಠವಾಗಿರೋದ್ರಿಂದ ಈಗ ನಿಮ್ಮ ರಾಶಿಯಾಧಿಪತಿ ಆಗಿರ್ತಕ್ಕಂಥದ್ದು ಕುಜ, ಋಣರೋಗ ಶತ್ರು ಸ್ಥಾನಕ್ಕೆ ಅಧಿಪತಿ ಆಗಿರ್ತಕ್ಕಂಥದ್ದು ಕುಜ. ಈ ಎರಡು ಸ್ಥಾನಕ್ಕೆ ಅಧಿಪತಿ ಆಗಿರ್ತಕ್ಕಂಥ ಕುಜ ನಿಮಗೆ 15ನೇ ತಾರೀಕು ಉಚ್ಚ ಸ್ಥಾನಕ್ಕೆ ಬಂದುಬಿಡ್ತಾರೆ. ಅಲ್ಲಿವರೆಗೂ 60% ಇರ್ತಾರೆ. ಡಿಸೆಂಬರ್ ತಿಂಗಳಲ್ಲಿ 60% ಇದ್ದಂಥ ಕುಜ ನಿಮಗೆ ಜನವರಿ ತಿಂಗಳಿಗೆ ನಿಮಗೆ 100% ಬರ್ತಾರೆ. ಹಾಗಾಗಿ ಭೂಮಿ ಖರೀದಿ, ವ್ಯವಸಾಯ ಭೂಮಿ ಖರೀದಿ, ಸೈಟ್ ತಗೊಳ್ಳೋದು, ಮನೆ ಕಟ್ಟೋದು, ಮನೆ ತಗೊಳ್ಳೋದು, ಫ್ಲ್ಯಾಟ್ ತಗೊಳ್ಳೋದು, ಅದ್ರ ಸಂಬಂಧಪಟ್ಟಂಥ ರಿಯಲ್ ಎಸ್ಟೇಟ್ ಬಿಸ್ನೆಸ್ ವ್ಯಾಪಾರ ಆಗ್ಬೋದು, ಅದ್ರ ಸಂಬಂಧಪಟ್ಟಂಥ ಕನ್ಸ್ಟ್ರಕ್ಷನ್ಸ್ ಆಗ್ಬೋದು, ಇದೆಲ್ಲ ನಿಮಗೆ ತೃಪ್ತಿದಾಯಕವಾಗಿರುತ್ತೆ. ಸಾಲ ಮಾಡೋದಿಲ್ಲ ಈ ತಿಂಗಳು, ನೀವು ಜನವರಿ ತಿಂಗಳಲ್ಲಿ ಸಾಲ ಇಲ್ಲ, ರೋಗಗಳು ಬರಲ್ಲ, ಶತ್ರುಗಳು ಉತ್ಪತ್ತಿ ಆಗಲ್ಲ, ದೇಹ ಬಲಿಷ್ಠವಾಗಿರುತ್ತೆ. ಗುರು ನಿಮಗೆ ಸಪೋರ್ಟ್ ಇಲ್ಲ ಅಂದ್ರೂ ಕೂಡ ಕುಜ ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ, ಅದೊಂದು ಪ್ಲಸ್ ಪಾಯಿಂಟ್ ಆಯಿತು. ರಾಶಿಯಾಧಿಪತಿ ಆಯಿತು. ಇನ್ನು ನಿಮಗೆ ಪೂರ್ವ ಪುಣ್ಯ ಸ್ಥಾನದಲ್ಲಿ ಅಂದರೆ 5ನೇ ಮನೆಯಲ್ಲಿ ಶನಿ ಕೂತ್ಕೊಂಡಿದ್ದಾರೆ. ಪಂಚಮ ಶನಿ ಪ್ರಭಾವದಲ್ಲಿ ಇದ್ದೀರಲ್ಲ ನೀವು. ಶನೀಶ್ವರನ ದೇವಸ್ಥಾನಕ್ಕೆ ಹೋಗೋದು ಮಾತ್ರ ಮರಿಬಾರದು. ಶನೀಶ್ವರನ ದೇವಸ್ಥಾನ ಅಥವಾ ಶಿವನ ದೇವಸ್ಥಾನ, ತಿಂಗಳಿಗೊಮ್ಮೆ ತೈಲಾಭಿಷೇಕ, ಇದನ್ನು ನೀವು ಮಾಡ್ಕೊತಾನೆ ಹೋಗಬೇಕು ಯಾರೋ ವೃಶ್ಚಿಕ ರಾಶಿಯವರು. ಯಾಕಂದರೆ ಧೈರ್ಯ ಕೊಡೋದು ಶನಿ ನಿಮಗೆ, ಸುಖ ಕೊಡೋದು ಶನಿ. ಧೈರ್ಯ ಹಾಗೂ ಸುಖ ಸ್ಥಾನಕ್ಕೆ ಅಧಿಪತಿಯಾದಂಥ ಶನಿ ನಿಮಗೆ ಪಂಚಮ ಪ್ರಭಾವ ಕೊಡ್ತಾ ಇರೋದ್ರಿಂದ ಶನೀಶ್ವರನ ದೇವಸ್ಥಾನ ಅಥವಾ ಶಿವನ ದೇವಸ್ಥಾನದಲ್ಲಿ ತಿಂಗಳಿಗೊಮ್ಮೆ ನೀವು ತೈಲಾಭಿಷೇಕ ಮಾಡಿಸ್ಬೇಕು. ಇದು ಇಂಪಾರ್ಟೆಂಟ್. ಇನ್ನು ರಾಶಿಯಿಂದ 7 ಮತ್ತು 12ನೇ ಮನೆ ಅಧಿಪತಿ ಆಗಿರ್ತಕ್ಕಂಥ ಸ್ಥಾನಾಧಿಪತಿ ಆಗಿರ್ತಕ್ಕಂಥ ಶುಕ್ರ ವೃಶ್ಚಿಕ ರಾಶಿಯವರಿಗೆ 12ನೇ ತಾರೀಕಿಗೆ 2ನೇ ಮನೆಯಿಂದ 3ನೇ ಮನೆಗೆ ಹೋಗ್ತಾರೆ. ಸಮಬಲದಿಂದ ಮಿತ್ರನ ಮನೆಗೆ ಹೋಗಿ ವಿದೇಶಿ ಪ್ರಯಾಣವನ್ನು ಅಭಿವೃದ್ಧಿ ಮಾಡಿ, ವಿದೇಶಿ ವಿದ್ಯಾಭ್ಯಾಸ, ಉದ್ಯೋಗ, ವ್ಯಾಪಾರವನ್ನು ಅಭಿವೃದ್ಧಿ ಮಾಡಿ, ಒಳ್ಳೆ ನಿದ್ರೆ, ಒಳ್ಳೆ ಊಟವನ್ನು ಕೊಟ್ಟು, ಸುಖ ಶಯನ ಭೋಗ ಇದೆಲ್ಲ ಕೊಟ್ಟು, ಜೊತೆಗೆ ಶುಭ ಕಾರ್ಯಗಳು ನಡೆಯೋದಕ್ಕೆ ನಿಮ್ಗೆ ಸಪೋರ್ಟು ಮಾಡಿ, ಎಲ್ಲ ಥರದ ಲಕ್ಷಣಗಳು ಶುಕ್ರ ಮಾಡ್ತಾ ಇದ್ದಾರೆ. 12ನೇ ತಾರೀಕು ಜನವರಿಯಿಂದಲೇ ನಿಮ್ಗೆ ಪ್ರಾರಂಭ ಆಗ್ಬಿಡುತ್ತೆ. ದೊಡ್ಡ ದೊಡ್ಡ ಬದಲಾವಣೆ ಅಂತೆಲ್ಲ ಇದೆ, ದೊಡ್ಡ ಬದಲಾವಣೆ. ಅದು ನಿಮಗೆ ಪಾಸಿಟಿವೇ, ನೆಗೆಟಿವ್ ಅಲ್ಲ. ಸಕ್ಸಸ್ಗೆ ಹೋಗ್ತೀರ ಹೊರತು ಫೇಲ್ಯೂರ್ಗೆ ಹೋಗಲ್ಲ. ಅದು ನಿಮಗೆ ಮೇಜರ್ ಪಾಸಿಟಿವ್ ಅಂತ ಹೇಳ್ಬೋದು ನಾವು. ಶುಕ್ರನಿಂದ ನಿಮಗೆ ಅನುಕೂಲ ಆಗುತ್ತೆ ಹೊರತು ಅನಾನುಕೂಲ ಆಗೋದಿಲ್ಲ. ಇದಲ್ಲದೆ ನಿಮಗೆ ಅದೃಷ್ಟ ಸ್ಥಾನಾಧಿಪತಿ ಹಾಗೂ ಲಾಭ ಸ್ಥಾನಾಧಿಪತಿ ಬುಧ ಅವರು ಕೂಡ ನಿಮಗೆ 17ನೇ ತಾರೀಕು 2ನೇ ಮನೆಯಿಂದ 3ನೇ ಮನೆಗೆ ಹೋಗ್ತಾರೆ. ಅದೂ ದೊಡ್ಡ ಬದಲಾವಣೆ. ಮಿತ್ರ ಸ್ಥಾನಕ್ಕೆ ಹೋಗ್ತಾರೆ, 50% ಇಂದ 60% ಹೋಗ್ತಾರೆ. ಅದೃಷ್ಟಗಳು ನಿಮ್ಮನ್ನು ಹುಡ್ಕೊಂಡ್ಬರುತ್ತೆ ವೃಶ್ಚಿಕ ರಾಶಿಯವರಿಗೆ. ಲಾಭ ಸ್ಥಾನ ಆಕ್ಟಿವೇಟ್ ಆಗೋದ್ರಿಂದ ಲಾಭಗಳನ್ನು ಹೆಚ್ಚಾಗಿ ಪಡಿತೀರಾ. ಈ ತಿಂಗಳು ನೀವು ಇನ್ವೆಸ್ಟ್ಮೆಂಟ್ ಮಾಡಿರೋದೆಲ್ಲ ಡಬಲ್ ಆಗಿಬಿಡುತ್ತೆ, ದ್ವಿಗುಣ ಆಗಿಬಿಡುತ್ತೆ. ಸಕ್ಸಸ್ ಜಾಸ್ತಿ ಆಗುತ್ತೆ, ಹಣದ ಹರಿವು ಹೆಚ್ಚಾಗುತ್ತೆ. ಎಷ್ಟೋ ದಿನದಿಂದ ಬರಬೇಕಾಗಿರ್ತಕ್ಕಂಥ ಹಣ ಎಲ್ಲ ಈ ತಿಂಗಳ ಜನವರಿ ತಿಂಗಳಲ್ಲಿ ಬರುತ್ತೆ ನಿಮಗೆ. ಬುಧ ನಿಮಗೆ ಹೆಚ್ಚಿನ ಪ್ರಮಾಣದಲ್ಲಿ ಸಪೋರ್ಟ್ ಮಾಡ್ತಾರೆ, ಅದರಲ್ಲಿ ಯಾವುದೇ ಥರದ ಡೌಟ್ ಕಾಣ್ತಾ ಇಲ್ಲ. ಆದರೆ ವೃಶ್ಚಿಕ ರಾಶಿಯವರಿಗೆ ದಶಮ ಸ್ಥಾನ ಯಾವುದು ಅಂತಂದರೆ ಸೂರ್ಯ. ದಶಮ ಸ್ಥಾನಾಧಿಪತಿ ಆಗಿರ್ತಕ್ಕಂಥ ಸೂರ್ಯ ಮಾತ್ರ ಚೆನ್ನಾಗಿಲ್ಲ. ಸೂರ್ಯ ಬಂದು 14ನೇ ತಾರೀಕು ತನ್ನ ಶತ್ರುವಿನ ಮನೆಗೆ ಹೋಗ್ಬಿಡ್ತಾರೆ, 3ನೇ ಮನೆಗೆ ಹೋಗ್ತಾರೆ. ಧೈರ್ಯ ಸ್ವಲ್ಪ ಕಳ್ಕೊತೀರ, ಆರೋಗ್ಯ ಸ್ವಲ್ಪ ಸಮಸ್ಯೆಗಳು ಬರಬಹುದು. 14ನೇ ತಾರೀಕು ನಂತರ
ಹೊಟ್ಟೆ ಸಂಬಂಧಪಟ್ಟಂಥ ಸಮಸ್ಯೆ, ಗಂಟಲಿನ ಸಮಸ್ಯೆ, ಜನನಾಂಗಗಳ ಸಮಸ್ಯೆ, ಕಾಲು ಪಾದದ ಸಮಸ್ಯೆಗಳು ನಿಮಗೆ ಬರುತ್ತೆ. ಬರಲಿಲ್ಲ ಅಂದರೆ ಸಂತೋಷ, ಬರುವಂಥ ಸಾಧ್ಯತೆಗಳು ಜಾಸ್ತಿ ಇರೋದ್ರಿಂದ ಸ್ವಲ್ಪ ಮಟ್ಟಿಗೆ ಪ್ರತಿನಿತ್ಯ ವಾಕಿಂಗ್ ಮಾಡಿ, ಯೋಗ ಮಾಡಿ, ಒಳ್ಳೆ ಸೀಸನಲ್ ಫುಡ್ಡನ್ನು ಊಟ ಮಾಡಿ, ನಮ್ಮ ಹಿರಿಯರು ತಿಂತಾ ಇದ್ದಂಥ ಪದಾರ್ಥಗಳನ್ನು ತಿನ್ನಿ. ಈ ಹೊಸದಾದಂಥ ಹಾಳು ಮಾಡುವಂಥ ಪದಾರ್ಥಗಳು ಯಾವ ತಿಂದು ಆರೋಗ್ಯ ಕೆಟ್ಟಿಸ್ಕೋಬೇಡಿ. ಯಾಕಂದರೆ ಹೊಟ್ಟೆ ಸಮಸ್ಯೆಗಳು ಬರುತ್ತೆ. ಇದೆಲ್ಲ ಬರಬಾರ್ದು ಅಂದರೆ ಆರೋಗ್ಯದ ಕಡೆ ಹೆಚ್ಚು ಗಮನ ಕೊಡಿ. ಊಟವನ್ನು ಸರಿಯಾಗಿ ಮಾಡಿದ್ರೆ ಅದೇ ನಿಮಗೆ ಪರಿಹಾರ. ಅದು ಬಿಟ್ಟರೆ ಯಾವುದು ಪರಿಹಾರ ವೃಶ್ಚಿಕ ರಾಶಿಯವರಿಗೆ ಈ ತಿಂಗಳಿಲ್ಲ. ಸೂರ್ಯ ಮಾತ್ರ ಚೆನ್ನಾಗಿಲ್ಲ, ಅದು 14ನೇ ತಾರೀಕು ನಂತರ ಇನ್ನೊಂದು 16 ದಿನ 17 ದಿನ ಮಾತ್ರ ಸಮಸ್ಯೆ ಅಷ್ಟೇ. ಬಿಟ್ಟರೆ ಆಮೇಲೆ ಫೆಬ್ರವರಿ ತಿಂಗಳು ಮಾಸ ಭವಿಷ್ಯ ಬಂದ್ಬಿಡುತ್ತೆ, ಅದನ್ನು ನೋಡ್ಕೊಂಡು ಪರಿಹಾರ ಮಾಡಿಕೊಳ್ಳೋಣ. ಏನಾರ ಸೂರ್ಯನ ಸಂಬಂಧಪಟ್ಟಂಥ ಮಂತ್ರಗಳು ಯಾವ್ದಾನ, ಸ್ತೋತ್ರಗಳು ಯಾವ್ದಾನ ಗೊತ್ತಿದ್ರೆ ಅದನ್ನು ಹೇಳಿ, ಅದನ್ನು ಕೇಳಿ. ಇಲ್ಲಾಂದರೆ ಭಾಸ್ಕರಾಯ ವಿದ್ಮಹೆ ಮಹದ್ಯುತಿಕರಾಯ ಧೀಮಹಿ ತನ್ನೋ ಆದಿತ್ಯ ಪ್ರಚೋದಯಾತ್ ಹೇಳುವಂಥ ಒಂದು ಪ್ರಚೋದನೆ ಮಂತ್ರ, ಗಾಯತ್ರಿ, ಸೂರ್ಯ ಗಾಯತ್ರಿ ಮಂತ್ರವನ್ನು ನಿತ್ಯ ಜಪ ಮಾಡಿ. ಅದು ನಿಮಗೆ ತುಂಬ ಪಾಸಿಟಿವನ್ನು ಕೊಡುತ್ತೆ. ಜನರಲೈಸ್ ಆಗಿ ಹೇಗಿದೆ ಅಂತ ನೋಡೋಣ. ಅದಕ್ಕೂ ಮುಂಚೆ ಈ ತಿಂಗಳು 4 ವಿಶೇಷ ಇದೆ. ಏನಪ್ಪ ಅಂದರೆ 14ನೇ ತಾರೀಕು ಮಕರ ಸಂಕ್ರಾಂತಿ. ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಿಮಗೆ ವೃಶ್ಚಿಕ ರಾಶಿಯವರಿಗೆ. ಅವತ್ತೇ ಧನುರ್ಮಾಸ ಪೂಜಾ ಸಮಾಪ್ತಿ ಆಗುತ್ತೆ, ಅವತ್ತೇ ಭೋಗಿ ಹಬ್ಬನೂ ಹೌದು. ಇನ್ನು 15ನೇ ತಾರೀಕು ಉತ್ತರಾಯಣ ಪುಣ್ಯಕಾಲ ಶುರುವಾಗುತ್ತೆ. ಉತ್ತರಾಯಣ ಅಂತಂದರೆ ತುಂಬ ಪಾಸಿಟಿವ್, ಒಂದು ಎನರ್ಜಿ ಇರತಕ್ಕಂಥದ್ದು, ಅಲ್ಲಿಂದ ಶುಭ ಕಾರ್ಯಗಳು ಅಭಿವೃದ್ಧಿ ಆಗುತ್ತೆ. 24ನೇ ತಾರೀಕು ಕುಮಾರ ಷಷ್ಠಿ. ಅವತ್ತು ಸುಬ್ರಹ್ಮಣ್ಯನ ಆರಾಧನೆ ತುಂಬನೇ ಧೈರ್ಯ ಕೊಡುತ್ತೆ, ಯಶಸ್ಸನ್ನು ಕೊಡುತ್ತೆ. ಇನ್ನು 25ನೇ ತಾರೀಕು ನಿಮಗೆ ರಥಸಪ್ತಮಿ. ಅವತ್ತು ಎಕ್ಕದ ಎಲೆಯನ್ನು ದೇಹದ ಮೇಲೆ ಇಟ್ಕೊಂಡು ಸ್ನಾನ ಮಾಡಿ, ಸೂರ್ಯನಿಗೆ ನಮಸ್ಕಾರ ಮಾಡಿ, ಸೂರ್ಯ ದರ್ಶನ ಮಾಡಿ, ತುಂಬನೇ ಒಳ್ಳೆಯದು. ಬಿಟ್ಟು ಏನೋ ದೊಡ್ಡ ಸಮಸ್ಯೆ ಇಲ್ಲ. ಈ ತಿಂಗಳು ನಿಮಗೆ ಸೂರ್ಯನಿಂದ ಚೆನ್ನಾಗಿಲ್ಲ. ಶನಿ ಈಗಾಗಲೇ ಪಂಚಮ ಶನಿ ಪ್ರಭಾವ, ಪರಿಹಾರ ಹೇಳಿದ್ದೀನಿ. ಗುರುವಿಂದ ನಿಮಗೇನೋ ಅದ್ಭುತ ಅನ್ನುವಂಥದ್ದಿಲ್ಲ, ಹಾಗಂತ ಪರಿಹಾರ ಬೇಕಿಲ್ಲ. ಜನರಲೈಸ್ ಆಗಿ ಹೇಗಿದೆ ಈ ತಿಂಗಳು? ಮಿಶ್ರದಾಯಕ, 50-50. ಸ್ವಂತ ಉದ್ಯೋಗದಲ್ಲಿ ಸ್ವಲ್ಪ ಅಭಿವೃದ್ಧಿಯನ್ನು ಪಡಿತೀರಾ, ಅಂದರೆ ನೀವೇ ಓನಾಗಿ ಮಾಡ್ತಾ ಇರೋದು, ಸೆಲ್ಫ್ ಎಂಪ್ಲಾಯ್ಮೆಂಟ್. ಆಮೇಲೆ ಉದ್ಯೋಗದಲ್ಲಿ ಕೂಡ ಸ್ವಲ್ಪ ಯಶಸ್ಸಿದೆ. ಮುಖದಲ್ಲಿ ತೇಜಸ್ಸು ವೃದ್ಧಿ ಆಗುತ್ತೆ. ಆರೋಗ್ಯದಲ್ಲಿ ಸಣ್ಣ ಪುಟ್ಟ ತೊಂದರೆ ಆಗುತ್ತೆ, ಹುಷಾರಾಗಿರಬೇಕು. ಬೆಲೆ ಬಾಳುಗಳು ಖರೀದಿ ಮಾಡ್ತೀರಾ. ಮನೆಯಲ್ಲಿ ಶಾಂತಿಯ ವಾತಾವರಣ ಸಿಗುತ್ತೆ. ನಿಮ್ಮ ಗೌರವಕ್ಕೆ ಧಕ್ಕೆ ಆಗುವಂಥ ಯಾವ ಕೆಲಸಗಳು ಮಾಡ್ಕೊಳ್ಳೋಕೆ ಹೋಗಬೇಡಿ. ಗೌರವ ಹೆಚ್ಚಿಸ್ಕೊಳ್ಳಿ. ಸಾಮಾಜಿಕ ಚಟುವಟಿಕೆಗಳಲ್ಲಿ ಭಾಗಿಯಾಗಿ ದಾನ ಧರ್ಮಾದಿಗಳನ್ನು ಮಾಡಿ. ನಿಮ್ಮ ಆಸೆ ಆಕಾಂಕ್ಷೆಗಳು ಈ ತಿಂಗಳು ನೆರವೇರುತ್ತೆ. ವಿದ್ಯಾರ್ಥಿಗಳಿಗೆ ಉತ್ತಮವಾದಂಥ ಸಂದರ್ಭ. ವಾಹನ ಖರೀದಿಗೆ ತುಂಬ ಚೆನ್ನಾಗಿದೆ. ವಾಹನ ಚಾಲಕರು ಮಾಲೀಕರಿಗೂ ಕೂಡ ಬಹಳ ಚೆನ್ನಾಗಿದೆ. ರೈತರಿಗೆ ಬಹಳ ಅದ್ಭುತವಾದಂಥ ಸಂದರ್ಭ. ಅದಲ್ಲದೆ ನೂತನ ಕೆಲಸಕ್ಕೆ ಈ ತಿಂಗಳು ಬಹಳ ವಿಶೇಷವಾಗಿರುತ್ತೆ. ಅದು 15ನೇ ತಾರೀಕು ನಂತರ. ಪುಣ್ಯಕ್ಷೇತ್ರಗಳ ದರ್ಶನ ಮಾಡಿ ಆರ್ಥಿಕವಾಗಿ ಬಲವನ್ನು ಈ ತಿಂಗಳು ಪಡ್ಕೋತೀರಾ. ಸರ್ಕಾರಿ ಕೆಲಸದಲ್ಲಿ ಪ್ರಶಂಸೆ ಸಿಗುತ್ತೆ, ರಾಜಕೀಯ ಅಧಿಕಾರ ಸಿಗುತ್ತೆ, ಜೊತೆಗೆ ಗೌರವ ಸಿಕ್ಕಿ ಒಂದು ಹುದ್ದೆಯನ್ನು ಅಲಂಕರಿಸ್ತೀರಾ. ಅಧಿಕ ತಿರುಗಾಟ ಇರುತ್ತೆ. ದೊಡ್ಡ ವಿದ್ಯೆಯಲ್ಲಿ ಅಂದರೆ ಈಗ ಡಬಲ್ ಡಿಗ್ರಿ, PhD ಈ ಥರ ಮಾಡುವಂಥ ದೊಡ್ಡ ವಿದ್ಯೆಯಲ್ಲಿ ಅಭಿವೃದ್ಧಿ ಇದೆ, ಪ್ರಗತಿ ಇದೆ. ಬಹಳ ದಿನಗಳಿಂದ ಆಗದೇ ಇರತಕ್ಕಂಥ ಕೆಲಸಗಳು ಈ ತಿಂಗಳಲ್ಲಿ ಪರಿಪೂರ್ಣ ಆಗುತ್ತೆ. ಜೀವನದಲ್ಲಿ ಒಂದು ಸುಖ ಇದೆ, ಒಂದು ಸಂತೋಷ ಇದೆ, ನಂದು ಒಂದು ಜೀವನ ಇದೆ ಅನ್ನುವಂಥದ್ದಕ್ಕೆ ಒಂದು ತಳಹದಿ ಈ ತಿಂಗಳು ನಿಮಗೆ ಕಾಣುತ್ತೆ ವೃಶ್ಚಿಕ ರಾಶಿಯವರಿಗೆ. ಆಕಸ್ಮಿಕವಾಗಿ ಏನಾದರೂ ಧನ ಬರುವಂಥದ್ದಿದೆ, ಆ ಲಾಭ ಕೂಡ ಪ್ರಾಪ್ತಿ ಇದೆ. ನಿಮ್ಮ ವಾಕ್ಚಾತುರ್ಯದಿಂದ, ನಿಮ್ಮ ಮಾತಿನಿಂದ ಅಧಿಕವಾದಂಥ ಗೆಲುವನ್ನು ನೀವು ಗೆಲ್ತೀರಾ. ಕೋರ್ಟ್ ಕಚೇರಿಗಳಲ್ಲಿ ಜಯಪ್ರಾಪ್ತಿ ಇದೆ. ಉತ್ತಮ ಪ್ರಗತಿ ಹಾಗೂ ಕುಟುಂಬ ಸಮೇತವಾಗಿ ಹೊರಗಡೆ ಹೋಗಿ ಒಂದು ಪಾರ್ಕೋ, ಸಿನಿಮಾನೋ, ಒಂದು ದೇವಸ್ಥಾನನೋ ಅಥವಾ ಒಂದು ಟೂರೋ ಈ ಥರ ಮಾಡ್ಕೊಂಬರ್ತೀರ, ಅದು ನಿಮ್ಗೆ ಚೆನ್ನಾಗಿದೆ. ಸಂತೋಷವಾದ ವಾತಾವರಣ ನಿಮಗೆ ಸೃಷ್ಟಿ ಆಗೋದ್ರಲ್ಲಿ ಯಾವುದೇ ಥರದ ಸಂದೇಹ, ಅನುಮಾನ ಕಾಣಿಸ್ತಾ ಇಲ್ಲ. ಓವರಾಲ್ ಪಾಸಿಟಿವೇ ಇದೆ, ಯಾವುದು ನೆಗೆಟಿವ್ ಇಲ್ಲ. ಭಗವಂತನ ಕೃಪಾಶೀರ್ವಾದ, ಭಗವಂತನ ಶಕ್ತಿ ಅನ್ನುವಂಥದ್ದು ನಿಮಗೆ ಈ ತಿಂಗಳು ಕಾಣ್ತಾ ಇದೆ. ಹಾಗಾಗಿ ಏನು ಚಿಂತೆ ಮಾಡಬೇಡಿ, ಧೈರ್ಯವಾಗಿರಿ. ಸೂರ್ಯ ಆರಾಧನೆ, ಶನಿ ಆರಾಧನೆ ಎರಡು ಮಾಡ್ಕೊಳ್ಳಿ, ಅದರಿಂದ ನಿಮಗೆ ಒಳ್ಳೆ ಫಲ ಸಿಗುತ್ತೆ. ಮೇಜರ್ ಡಿಸಿಷನ್ಸ್ ತಗೋಬೇಕಾದ್ರೆ ನಿಮ್ಮ ಮೂಲ ಜಾತಕವನ್ನು ಒಮ್ಮೆ ನುರಿತ ಜ್ಯೋತಿಷ್ಯರಿಗೆ ತೋರಿಸ್ಕೊಂಡು ವೇದಿಕ್ ಅಸ್ಟ್ರಾಲಜಿ, ಹೈಯರ್ ಅಸ್ಟ್ರಾಲಜಿ ಪ್ರಿಡಿಕ್ಷನ್ಸನ್ನು ಮಾಡಿ. ಏನಾದರೂ ಸುಲಭ ಪರಿಹಾರ ಇದ್ದರೆ ಖಂಡಿತ ಮಾಡ್ಕೊಳ್ಳಿ, ಭಗವಂತ ನಿಮಗೆ ಅನುಗ್ರಹ ಮಾಡ್ತಾನೆ. ಇನ್ನು ವೀಕ್ಷಕರೇ, ನಾವು ಈ ಜೂನ್ 2ನೇ ತಾರೀಕು 2026ಕ್ಕೆ ಒಂದು ಗುರು ಶಾಂತಿ ಮಹಾಯಾಗ ಮಾಡ್ತಾ ಇದ್ದೀವಿ. ಗುರು ಬದಲಾವಣೆ ಆಗ್ತಾ ಇದೆ. ಮೇಷರಾಶಿಯವರಿಗೆ 3ನೇ ಮನೆಯಲ್ಲಿದ್ದಂಥ ಗುರು 4ನೇ ಮನೆಗೆ ಬಂದು ಸುಖ ಸ್ಥಾನಕ್ಕೆ ಬರ್ತಾರೆ. ಇದರ ಸಲುವಾಗಿ ಜೂನ್ 2ನೇ ತಾರೀಕು ಈ ಗುರುಶಾಂತಿ ಮಹಾಯಾಗವನ್ನು ಮಾಡ್ತಾ ಇದ್ದೀವಿ. ಈ ಯಾಗ ಬಂದು ಎಲೆಕ್ಟ್ರಾನಿಕ್ ಸಿಟಿಯಿಂದ ಹೊಸೂರು ಹೋಗುವಂಥ ರೋಡಲ್ಲಿ ಅತ್ತಿಬೆಲೆ ಅನ್ನುವಂಥ ಜಾಗದಲ್ಲಿ ನಡೆಯುತ್ತೆ. ಅದರದ್ದೊಂದು ಲೊಕೇಶನ್ ಅದೆಲ್ಲ ನಾನು ನಿಮಗೆ ಇನ್ನೊಂದು ನೆಕ್ಸ್ಟ್ ಮಂತ್ ವಿಡಿಯೋ, ಅದಕ್ಕೆ ಮಾರ್ಚಲ್ಲೋ ಏಪ್ರಿಲಲ್ಲೋ ನಾನು ಪಿನ್ ಪಾಯಿಂಟ್ ಮಾಡ್ತೀನಿ. ಈ ಪೂಜೆಗೆ ನೀವು ಪಾಲ್ಗೊಳ್ಬೇಕು ಅಂತಂದರೆ ಪಾಲ್ಗೊಳ್ಬೇಕು. ಯಾಕಂದರೆ ನನ್ನ ಹತ್ರನೇ ಅಂತಲ್ಲ, ನೀವು ಎಲ್ಲಾದರೂ ಮಾಡಿಸ್ಬೋದು, ಒಟ್ಟು ಮಾಡಿಸ್ಕೊಡಿ. ಈ ಪೂಜೆಗೆ ನೀವು ಪಾಲ್ಗೊಳ್ಬೇಕು ಅಂದರೆ ನಿಮ್ಮ ಗೋತ್ರ, ನಕ್ಷತ್ರ, ರಾಶಿ, ಹೆಸರು, ಪಿನ್ ಕೋಡ್ ಸಮೇತವಾಗಿ ಪೋಸ್ಟಲ್ ಅಡ್ರೆಸ್ಸನ್ನು ನೀವು ವಿಶೇಷವಾಗಿ ನಾನೊಂದು ನಂಬರನ್ನು ಹೇಳ್ತೀನಿ, 84313 84001.
ಈ ನಂಬರ್ಗೆ ಫೋನ್ ಮಾಡಿ ನೀವು ರಿಜಿಸ್ಟ್ರೇಷನ್ ಪ್ರಾಸೆಸನ್ನು ಕಂಪ್ಲೀಟ್ ಮಾಡಿಕೊಂಡು ಬುಕ್ ಮಾಡಿಕೊಂಡ್ರೆ ವಿಶೇಷವಾಗಿ ನಿಮ್ಮ ಹೆಸರಲ್ಲಿ ಈ ಒಂದು ಗುರುಶಾಂತಿ ಮಹಾಯಾಗ ನಡೆಯುತ್ತೆ. 1,00,000 ಸ್ವಾಹಾಕಾರದ ಗುರುಶಾಂತಿ ಮಹಾಯಾಗ, ಅದರ ಜೊತೆಗೆ ಗಣಪತಿ ಹೋಮ, ನವಗ್ರಹ ಹೋಮ, ಅದರಲ್ಲಿ ಶನೇಶ್ವರ ಹೋಮ ವಿಶೇಷವಾಗಿ ನಡೆಯುತ್ತೆ. ಮೃತ್ಯುಂಜಯ ಹೋಮ, ಆಯುಷ್ಯ ಹೋಮ, ನಕ್ಷತ್ರ ಹೋಮ, ಮಧುಮಿಶ್ರಿತ ಕಮಲ ಪುಷ್ಪ ಶ್ರೀ ಸೂಕ್ತ ಮಹಾಲಕ್ಷ್ಮಿ ಹೋಮವನ್ನು ಮಾಡಲಾಗುತ್ತೆ. ಈ ಹೋಮಕ್ಕೆ ನೀವು ಪಾಲ್ಗೊಳ್ಬೇಕು ಅಂತಂದರೆ 1,001 ರೂಪಾಯಿ ನೀವು ಅಮೌಂಟನ್ನು ಪೇ ಮಾಡಬೇಕಾಗುತ್ತೆ ಒಬ್ಬರಿಗೆ. ಕರುಂಗಲಿ ಮಾಲೆ ಅನ್ನುವಂಥದ್ದು ನಿಮಗೆ ಪೂಜೆಲಿಟ್ಟು ಪ್ರಸಾದ ಮನೆಗೆ ಬಂದು ತಲುಪುತ್ತೆ. ಅದಕ್ಕೆ ಪೋಸ್ಟಲ್ ಅಡ್ರೆಸ್ ಸಮೇತವಾಗಿ ಪಿನ್ ಕೋಡ್ ಸಮೇತವಾಗಿ ನೀವು ಕಳಿಸ್ಕೊಡ್ಬೇಕು. ಹೋದ್ಸಲ ನಾವು ಸಿಕ್ಕಾಪಟ್ಟೆ ಜಾಸ್ತಿ ಆಗೋಯ್ತು, ಲಾಸ್ಟಲ್ಲಿ ರಿಜಿಸ್ಟ್ರೇಷನ್ ಜಾಸ್ತಿ ಆಗಿ 100 ಜನಕ್ಕೆ ನಾವು ಪ್ರಸಾದವನ್ನು ಕಳಿಸೋಕ್ಕಾಗಲಿಲ್ಲ, ಭಾಳ ಶ್ರಮ ಆಗ್ಬಿಡ್ತು, ಸ್ವಲ್ಪ ತೊಂದರೆಗಳಾಗ್ಬಿಡ್ತು. ಈ ಸಲ ಆ ಥರ ಆಗಬಾರ್ದು ಅಂತ ಕೇವಲ 1,001 ಜನಕ್ಕೆ ಮಾತ್ರ ಅವಕಾಶ ಕೊಟ್ಟಿದ್ದೀವಿ. ಆ 1,001 ಜನಕ್ಕೆ ಮಾತ್ರ ರಿಜಿಸ್ಟ್ರೇಷನು, ಅದಾದಮೇಲೆ ರಿಜಿಸ್ಟ್ರೇಷನ್ ಸ್ಟಾಪ್ ಆಗೋಗುತ್ತೆ. ರಿಜಿಸ್ಟ್ರೇಷನ್ ನಿಮ್ಗೆ ಮಾಡಿಸ್ಕೊಳ್ಳೋಕ್ಕಾಗಿಲ್ಲ ಅಂದರೂ ಕೂಡ ನೇರವಾಗಿ ಬಂದು ಸ್ವಾಮಿ ದರ್ಶನ ಮಾಡಿ, ರಾಜರಾಜೇಶ್ವರಿ ಅಮ್ಮನವರು, ಆಂಜನೇಯ ಸ್ವಾಮಿ, ಶನೇಶ್ವರ ಮಹಾಕ್ಷೇತ್ರ ಅಲ್ಲಿ ಬಂದು ದರ್ಶನ ಮಾಡಿ ಪ್ರಸಾದ ಸ್ವೀಕಾರ ಮಾಡಿ ಊಟ ಮಾಡಿಕೊಂಡು ನೀವು ಹೋಗ್ಬೋದು. ನೀವು ನಿಮ್ಮ ಮನೆಯವರು, ಕುಟುಂಬ ಪರಿವಾರ, ಬಂಧುಗಳು, ಮಿತ್ರರು ಎಲ್ಲರನ್ನೂ ಕರ್ಕೊಂಡು ಬರ್ಬೋದು. ಅದಕ್ಕೆಲ್ಲ ಯಾವುದೇ ರೆಸ್ಟ್ರಿಕ್ಷನ್ಸ್ ಇಲ್ಲ. ಲೋಕ ಕಲ್ಯಾಣಾರ್ಥವಾಗಿ ಮಾಡ್ತಾ ಇರ್ತಕ್ಕಂಥ ಈ ಮಹಾಯಾಗ, ಇದಕ್ಕೆ ಖಂಡಿತ ಪಾಲ್ಗೊಳ್ಳಿ. ಶಿವಗುರು ಸಂಕೇತವಾಗಿರ್ತಕ್ಕಂಥ ಕರುಂಗಲಿ ಮಾಲೆ ನಿಮ್ಮ ಮನೆಗೆ ಪ್ರಸಾದ ಬರುತ್ತೆ. ಅದನ್ನು ನೀವು ಕತ್ತಿಗೆ ಹಾಕೊಳ್ಳೋದ್ರಿಂದ ನೆಗೆಟಿವ್ ದೂರ ಆಗಿ ಪಾಸಿಟಿವ್ ಅನ್ನೋದು ಇನ್ಕ್ರೀಸ್ ಆಗಿ ಒಂದು ಒಳ್ಳೆ ಪ್ಲಸ್ ಪಾಯಿಂಟ್ ಆದಂಥ ಜೀವನ ನಿಮಗೆ ಪ್ರಾಪ್ತಿಯಾಗುತ್ತೆ. ಓವರಾಲ್ ನೋಡಿದಾಗ ಈ ಒಂದು ಗುರುಶಾಂತಿ ಮಹಾಯಾಗಕ್ಕೆ ಕೇವಲ 1,001 ಜನಕ್ಕೆ ಮಾತ್ರ ರಿಜಿಸ್ಟ್ರೇಷನ್ ಓಪನ್ ಆಗಿರುತ್ತೆ. 1,001 ರೂಪಾಯಿ ಮಾತ್ರ ಇದಕ್ಕೆ ಇರುತ್ತೆ. ಆ ಥರ ನೀವು ರಿಜಿಸ್ಟ್ರೇಷನ್ ಮಾಡಿಕೊಂಡು ಪೂಜೆಗೆ ಬಂದು ಯಾಗವನ್ನು ದರ್ಶನ ಮಾಡಬಹುದು. ನೋಡಿದ್ರಲ್ಲ ವೀಕ್ಷಕರೇ, ವೃಶ್ಚಿಕ ರಾಶಿಯವರ ಜನವರಿ ತಿಂಗಳು 2026ರ ಮಾಸ ಭವಿಷ್ಯ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಆಶೀರ್ವಾದ ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮಗೆ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.